ಏನಾತ ನಿನಗ ಮಕ್ಕ ನೋಡ್ಕೋತ ನಿಂತ್ಬಿಟ್ಟಿಯಲ್ಲ. ಹೋಗ್ ಒಂದ್ ವಾಟೆ ಚಾ ಮಾಡ್ಕೊಡು. ಓಟು ತಲಿ ಪ್ರೆಸ್ ಅನ್ನಸ್ತತಿ, ತಲಿ ಗ್ಯೂ ಅಂದ್ ಹೋಗ್ಬಿಟ್ಟತ್ ನನ್ಗರ. ಸಾಕಾಗೋಗ್ಬಿಟ್ಟತ್ ನೋಡು. ಮಕ್ಕ ನೋಡ್ತಿಯಲ್ಲ, ಚಾ ಮಾಡ್ಕೊಡು. ಅತ್ತಿಯರ ಚಾ ಮಾಡ್ಕೊಡು ಅನ್ನಕ್ ನಿಮ್ಗೇನು ಅನ್ಸಂಗಿಲ್ಲೇನ್ರಿ? ಹಾ ಅಲ್ಲ, ನಮ್ಮ ಮನ್ಯಾಗ ಅದಿರಿ, ಇಲ್ಲೇ ತಿಂದುಂಡು ಆರಾಮಾಗದಿರಿ, ಏರ್ರಿ ಬ್ಯಾಡ ನಂಗಿಲ್ಲ. ಆದ್ರೆ ಇಲ್ಲಿದ್ದು ನಮ್ಮನಿ ಸಂತಿ ಸಾಮಾನ ತಗೊಂಡೋಗಿ ನಿಮ್ ಸಣ್ಣ ಮಗ್ಗ ಕೊಡ್ತೀರಂದ್ರ ಇದು ಎಂತ ಮಾತ್ರಿ ಅತ್ತೀರ? ನೋಡ್ರಿ, ಇರಂಗಿತ್ತು ನೆಟ್ಟಿಗಿರ್ರಿ. ನಿಮಗ ಅಷ್ಟೊಂದು ಕಾಜಿ ಅವ್ರ ಮೇಲೆ ಇತ್ತಂದ್ರೆ ನೀವು ಅಲ್ಲೇ ಹೋಗ್ಬಿಡ್ರಿ, ಅಲ್ಲೇ ಇರ್ರಿ. ಅಲ್ಲಿಂದ ಇಲ್ಲಿ ಮಠ ಬಂದು ನಮ್ಮ ಹತ್ರ ಯಾಕೆ ಜಗಳ ಮಾಡ್ತೀರಿ? ಒಂದ್ ದಿನಾನು ಸೊಸಿ ಬಸರದಿ ಅಲ್ವಾ, ಏನ ತಿನ್ನಂಗಾಗೈತೇನೋ ಮಾಡ್ಕೊಡ್ಲೇನೋ, ನಿಂಗೆ ಏನ್ ಆಗ ಕುಂತತಿ, ವಾಂತಿ ಬರ ಕುಂತತನೋ, ಯಾವ್ದು ಗುಳ್ಗಿ ತಗೊಂಡಿ ಯಾವ್ದಿಲ್ಲ, ಎಲ್ಗಾರ ಹೋಗ್ಬೇಕ ಅನ್ಸ ಕುಂತತನೋ, ಕರ್ಕೊಂಡ್ ಹೋಗ್ಲೇನೋ, ಗುಡಿ ಕರ್ಕೊಂಡ್ ಹೋಗ್ಲೇನೋ, ಊಟ ಮಾಡ್ದ್ಯೋ ಏನಿಲ್ವೋ, ಗುಳ್ಗಿ ತಗೊಂಡೇ ಏನಿಲ್ವೋ, ಆರಾಮದಿಯೋ ಏನಿಲ್ವೋ ಅಂತ ಒಂದು ದಿನ ಕೇಳಿಲ್ಲ. ಊಟಕ್ ಕೊಡು, ನಾಷ್ಟ ಕೊಡು, ಚಾ ಕೊಡು, ಅದು ಕೊಡು, ಇದು ಕೊಡು, ಇದನ್ ಕೇಳಕಷ್ಟ ಅತ್ತಿ. ಇಲ್ದಿದ್ರ ನಾನ್ ಯಾರೋ ನೀವ್ ಯಾರೋ. ನಿಮ್ಗ ಅಷ್ಟು ನಿಮ್ ಸೊಸಿ ಮಗನ್ ಮೇಲೆ ಕಾಜಿ ಇತ್ತಂದ್ರ ಅಲ್ಲೇ ಹೋಗ್ಬಿಡ್ರಿ ನೀವು. ಯಾಕ ಅಂತೀನಿ, ನಾಲ್ಗೆ ಯಾಕ ಬಾಳ ಉದ್ದ ಬಿಡಾಕ್ ಕುಂತಿಯಲ್ಲ, ಯಾಕ? ನಂದಿದ ಮನಿ, ನಿಮ್ ಮನ್ಯಾಗ ನಿಮಗ ಕಳ್ತನ ಮಾಡಿ ಸಣ್ಣ ಮಗ ಮನಿ ತುಂಬಸಾಕ ನಾಚಿಕೆ ಆಗುದಿಲ್ಲ? ನಾನು ಹೊರಗ ಇವೆಲ್ಲ ಮಾತಾಡಬಹುದಿತ್ತು, ಯಾಕೆ ಮಾತಾಡಿಲ್ಲ ಅಂದ್ರ ಊರ್ ಮಂದಿ ಮುಂದೆ ಮರ್ಯಾದೆ ಹೋಗೇತ್ ನಿಮ್ದು. ಇನ್ನ ಇಷ್ಟು ಮರ್ಯಾದೆ ತೆಗೆದು ನಿಮ್ ಜೋಡಿ ನನ್ನ ಮರ್ಯಾದೆನೂ ತಕೊಳ್ಳೋದು ಬೇಡ ಅಂತ ಒಳಗ್ ಬಂದಿದ್ ನಾನು. ಇವತ್ತ ಹೇಳಕ್ ಕುಂತೀನಿ ಅತ್ತೀರ, ಇಲ್ಲಿ ಇರಂಗಿತ್ತು ನಮ್ಮ ಮನ್ಯಾಗ ಇರ್ರಿ, ಅಲ್ಲಿ ಹೋಗದ ಬೇಡ ಅಂತ ಹೇಳಂಗಿಲ್ಲ ನಾನು. ವೀರೇಶನ್ ಮನಿಗ ಹೋಗ್ರಿ, ಕುಂತಿದ್ದು ಬರ್ರಿ, ಊಟ ಮಾಡ್ಬೇಕನ್ಸಿತ್ತೋ ಊಟ ಮಾಡ್ರಿ, ಬೇಡ ನಂಗಿಲ್ಲ. ಆದ್ರ ಅಲ್ಲಿನ ಮಾತು ಇಲ್ಲಿ, ಇಲ್ಲಿನ ಮಾತಲ್ಲಿ, ಅವ್ರಿಗೆ ತಿನ್ನಕ್ ಗತಿ ಇಲ್ಲ ಅಂತ ನಮ್ಮನಿಗೆ ತಗೊಂಡು ಹೋಗಿ ಅವ್ರಿಗೆ ಹಾಕುದು ನಂಗೆ ಇಷ್ಟ ಆಗಂಗಿಲ್ಲ. ಮನೆ ಒಂದ್ ದೊಡ್ಡ ಡಬ್ರಿ ತುಂಬಾ ಚಿಕನ್ ಬಿರಿಯಾನಿ ಮಾಡಿಸಿದ್ರೆ ಅರ್ಧಕ್ಕರ್ಧ ತಗೊಂಡು ಹೋಗಿ ಅವ್ರ ಮನಿಗೆ ಕೊಟ್ರಿ, ಹೋಗ್ಲಿ ಬಿಡು ತಿನ್ನೋದಕ್ಕೆಲ್ಲ ಎದಕ್ ಜಗಳ ಮಾಡ್ಬೇಕು ಅಂತ ಬಿಟ್ಟೆ. ಆದ್ರೆ ಇವತ್ತು ತಿನ್ನಕ್ಕಂತ ತಂದಿಟ್ಟಿದ್ದು ಕಾಳು ಕಡಿ ತುಪ್ಪ ಅವು ಬಾದಾಮಿ ಗೋಡಂಬಿ ಎಲ್ಲ ತಗೊಂಡು ಹೊಂಟಿರಿ ಅಂದ್ರೆ ನಿಮ್ಗೆ ಏನ್ ಹೇಳ್ಬೇಕು ನಾನು? ಯಾಕ ನಾನ್ ನೋಡಕ್ ಕುಂತಾನೆ, ನಾಲ್ಗೆ ಯಾಕ ಬಾಳ ಉದ್ದು ಅಂಟು ಬಿಟ್ಟತಲ್ಲ. ಇದು ನನ್ನ ಮನಿ, ಇಲ್ಲಿಂದ ಹೋಗು ಬಾ, ಅದು ಮಾಡು ಇದು ಮಾಡು ಅನ್ನಕ ನಿಂಗೆ ಯಾವುದೇ ಅಧಿಕಾರ ಇಲ್ಲ. ಇನ್ನ ಒಂದು ಮಾತು, ನಿಮ್ಮಪ್ಪ ತಂದ್ ಹಾಕಿಲ್ಲ ಈ ಮನೆಗೆ ರೇಷನ್, ಅವಿನಾಶ ತಂದ್ ಹಾಕಿದ್ದು. ಅತ್ತಿಯರ, ಅವಿನಾಶ ನನ್ನ ಗಂಡ ನೆನಪಿರ್ಲಿ, ಅವ ನನಗ್ ಮಗ, ಅದು ನಿಂಗ್ ನೆನಪಿರ್ಲಿ. ಮಾತಿತ್ತಿದ್ರ ಸೌತಿ ಮಗ ಅಂತಿದ್ರಿ, ಇವತ್ತು ಮಗ ಆದ್ ನಾನು. ನಿಮ್ ಮಲ್ತಾಯಿ ಬುದ್ಧಿ ತೋರಿಸ್ಬಿಟ್ರಲ್ಲ ಪಾಪ ಅವಿನಾಶನ್ ಮೇಲೆ. ಇವಾಗೇನೋ ತನ್ ಪಾಡಿ ತಂದ್ ದುಡ್ಕೊಂಡ್ ಅದಾನ, ತನ್ ಪುರ್ತೇಕ್ ತಾನ್ ಅದಾನ ಅಂದ್ರೆ ಅವ್ರಿಗೆ 50,000 ರೂಪಾಯಿ ಕೊಡಕ್ ಹಚ್ಚಿದ್ರಿ, ಹೋಗ್ಲಿ ಬಿಡ್ರಿ, 50,000 ರೂಪಾಯಿ ತಗೊಂಡು ಹೋದ್ರತಾಗ, ಅಲ್ಲಿಗೆ ಅವ್ರದ್ದು ನಮ್ದು ಎಲ್ಲ ಮುಗೀತು. ಆದ್ರೆ ನೀವು ನಮ್ಮ ಮನಿನ ತೊಳಸಿ ಗುಡಿಸಿ ಗುಂಡಾಂತರ ಮಾಡ್ಬೇಕಂತ ಕುಂತೀರನು? ಇನ್ನೊಮ್ಮೆ ನಮ್ಮ ಮನೆಯಿಂದ ಒಂದು ಹುಲ್ಲು ಕಡ್ಡಿನೂ ಆ ಮೇಘಾ ವೀರೇಶನ್ ಮನಿಗೆ ಹೋಗಂಗಿಲ್ಲ, ಅಷ್ಟ. ಅರ್ಥ ಆತನ? ಏನ್ ತಗೋಬೇಕ ಬಾರ್ಕೊಲ್? ಅಯ್ಯಯ್ಯಯ್ಯ, ಒಂದ್ ಹುಲ್ಲು ಕಡ್ಡಿ ಅಲ್ಲ, ಒಂದ್ ಹರಳು ಉಪ್ಪು ತಗೊಂಡ್ ಹೋಗಂಗಿಲ್ಲ ನಾನು. ಯಾಕೆ ಹೇಳ್ರಿ? ಯಾಕೋ? ನಮ್ ಮೇಘ ಹೇಳಿದ್ಲಲ್ಲ, ಕಿರಿ ಸೊಸಿ ನನ್ನ ಮಗ ವೀರೇಶ್ಗ ಚಲೋ ಕೆಲ್ಸ ಸಿಕ್ಕಿತಂತ. ದಿನ ಎದ್ರ ರೊಕ್ಕ ಅಂತ ಚಲೋ ಕೆಲ್ಸ ಸಿಕ್ಕತಿ. ನಿಮ್ ಮನ್ಯಾಗಿಂದ ಕಾಳು ಕಡಿ ಕಾಂಜಿ ಪಿಂಜಿ ತಗೊಂಡವ ಏನು ಮಾಡ್ಬೇಕು? ಈಗ ಅವನ ಬೇಕಾದಂಗ ತುಪ್ಪದಾಗ ಉಣ್ಬಹುದು, ತುಪ್ಪದಾಗ ಕೈ ತೊಳಿಬಹುದು. ನಿಮ್ಮ ಸಹಾಯ ಅವ್ರಿಗೆ ಬೇಕಾಗಿಲ್ಲ. ಯವ್ವ, ಒಂದ್ಸಲ ಏನ ಪಾಪ ಅಂತ ತಗೊಂಡ್ ಹೊಂಟಿದ್ನ್ಯಾ, ಕಸ್ಕೊಂಡ್ಬಿಟ್ಟಲ್ಲ. ಇನ್ನೊಮ್ಮೆ ನಿನ್ನ ಮನೆಯಿಂದ ಒಂದು ಉಲ್ಕಡ್ಡಿನ ತಗೊಂಡ್ ಹೋಗಂಗಿಲ್ಲ, ನೆನಪಿಟ್ಕ. ಮತ್ತೇನ ಹೇಳ್ದಲ್ಲ, ನಮ್ಮ ಮನ್ಯಾಗ ಇರಬೇಡ್ರಿ, ಹೋಗಂಗಿತ್ತು ಅವ್ರ ಮನೆಗೆ ಹೋಗ್ಬಿಡ್ರಿ ಅಂದೆಲ್ಲ. ಆತ್, ಇವತ್ತಿಂದ ನಾನು ವೀರೇಶನ್ ಮನ್ಯಾಗ ಇರ್ತಾನಿ, ನಿನ್ನ ಮನ್ಯಾಗ ಇರಂಗಿಲ್ಲ ನಾನು. ಏನ ನನ್ನ ಮಗ ವೀರೇಶ ನೋಡ್ ನನಗೆ ಹೆಂಗ್ ಇಟ್ಕೊಂತಾನ, ಸುಖದ ಸುಪ್ಪತ್ತೆಗ ತೇಲಾಡ್ಬೇಕು ನಾನು, ಹಂಗತೆ ನೋಡ್ಕೊಂತಾನ ನನ್ನ ಮಗ. ಅದ ಒಂದು ಪಲ್ಯ ಒಂದು ಸಾರು ದಿನ ಎದ್ರ. ಅಯ್ಯಯ್ಯಯ್ಯ, ಇಲ್ಲಿ ಇರಾಕಿನ ನನ್ನ ಮಗನ ಮನ್ಯಾಗ ಇರ್ತೇನೆ ನಾನು. ಇಲ್ಲಿದ್ದು ನಿಮ್ ಕೈಲಿ ಅನ್ನಿಸ್ಕೊಳ ಬಾಳೆ ನಮಗೆ ಎದಕ್ಕ? ಹೊಕ್ಕಿನಿ ಅಂದಿಲ್ಲ, ಬಾಯಿ ಮುಚ್ಕೊಂಡು ಹೋಗ್ಬೇಕು, ಹೇಳ್ಕೋತ ನಿಂದ್ರಬಾರ್ದು. ಹೊಕ್ಕಿನಿ ನಿಮ್ಗ ನನ್ನ ಮನೆಯಿಂದ ಹೊರಗಾಕಿ ಆರಾಮಾಗಿ ಕುಂದ್ರದ ಹತ್ತತಿ. ನಿಮ್ ಸೊಸಿ ನನಗೆ ಹೆಂಗ ಹೊರಗೆ ಹಾಕಿದ್ಲಲ್ಲ, ನಿಮಗೂ ಒಂದು ದಿನ ಹೊರಗೆ ಹಾಕ್ಲಿಲ್ಲ. ನನ್ನ ಹೆಸರು ಸುಮಿತ್ರಿನ ಅಲ್ಲ. ಆತ್ ತಗೋ, ನೋಡಿ ಬಿಡುನು, ನನ್ ಸೊಸಿ ಮೊದ್ಲು ಹೊರಗೆ ಹಾಕ್ತಾಳು, ನಿನ್ ಸೊಸಿ ಮನಿಯಿಂದ ಹೊರಗೆ ಹಾಕ್ತಾಳು, ನೋಡಿ ಬಿಡು ತಗೋ. ಮಾವರ, ಹಂಗೆಲ್ಲ ಹೇಳ್ಬೇಡ್ರಿ, ಇದು ನಿಮ್ದ ಮನಿ, ನಿಮ್ ಮನಿ ಒಳಗ್ ನಾನು ಅದೀನಿ. ಈ ಮನಿನ ನೀವು ನನ್ನ ಹೆಸರಲ್ಲೇ ಬರ್ದಿರ್ಬಹುದು, ಆದ್ರ ಇವಾಗ್ಲೂ ನಾನು ನಮ್ಮ ಅವನ ಮನ್ಯಾಗ ಅದೀನಿ ಅಂತ ನಾ ಅನ್ಕೊಂಡನಿ. ಅಂತವೆಲ್ಲ ಮಾತಾಡ್ಬೇಡ್ರಿ, ನಾನು ಎಂದೂ ಅಂತ ಕೆಟ್ಟ ಕೆಲಸ ಮಾಡುದಿಲ್ರಿ ಮಾವರ. ಇನ್ನೊಮ್ಮೆ ಬಾಯಿ ತಪ್ಪಿನೂ ಅನ್ನಬೇಡ್ರಿ, ನನ್ನ ಸೊಸಿ ಮನಿಯಿಂದ ಹೊರಗೆ ಹಾಕ್ತಾಳ ಅಂತ. ನಂಗೆ ನಿಜವಾಗ್ಲೂ ಭಾಳ ಬೇಸರ ಆಗತ್ರಿ ಮಾವರ. ಅಯ್ಯೋ ಇಲ್ಲವ ಸುಚಿತ್ರ, ನಾ ಆ ಅರ್ಥದಾಗ ಹೇಳಿಲ್ಲ, ಹಂಗ ಮಾತ್ನಾಗ ಅಂದಿದ್ದು. ಆಕಿನ ಮಾತಿಗೆ ಸಿಟ್ಟು ಬಂದ್ ಅಂದಿದ್ ನಾನು, ಹಂಗೆಲ್ಲ ಅನ್ಕೋಬೇಡವಾ. ಅದೇನ ಅಂತಾರಲ್ಲ, ತೆನಿ ಬಾಗದಷ್ಟು ಅದ್ರಾಗ ಧಾನ್ಯ ಹೆಚ್ಚಿರ್ತತಿ ಅಂತ. ಮನುಷ್ಯ ಬಾಗಿದಷ್ಟು ಅವನಲ್ಲಿ ವಿನಯ, ನಮ್ರತೆ, ಹಿರಿಯರಿಗೆ ಗೌರವ ಕೊಡುದು ಎಲ್ಲ ತುಂಬಿರ್ತತಿ ಅಂತ ಅರ್ಥ. ಅದೆಲ್ಲ ಈ ಸುಮಿತ್ರಿಗೆ ಎಲ್ಲಿ ಅರ್ಥ ಆಗ್ಬೇಕು? ಕಂಡಿನ್ ತಗೋ, ಇಂಥವೆಲ್ಲ ಬಣ್ಣ ಹಚ್ಚಿ ಬೆಣ್ಣಿ ಹಚ್ಚಿ ಮಾತಾಡು ಕಲಿ. ನೀ ಸೊಸಿ ಹತ್ರ ತುಂಬಿ ತುಳ್ಕಾಕುಂತತಿ. ಇವತ್ತಲ್ಲಿ ನಾಳೆ ಆಕಿ ಬಣ್ಣ ಗೊತ್ತಾಕೈತಲ್ಲ, ಅವಾಗ ಬರ್ರಿ ಮಾಡ್ತೀನಿ ನಿಮ್ಗ. ಏನ ಎಲ್ಲರೂ ಮಾತಾಡ್ಕೊಂಡು ನಿಂತು ಬಿಟ್ಟಿರಿ, ಏನಾತ ನಂಗೂ ಹೇಳ್ರಿ. ಅಯ್ಯಯ್ಯ, ಬಂದೇನಿಲ್ಲ ಬಾ, ಒಳ್ಳೆ ಟೈಮಿಗೆ ಬಂದಿ ನೋಡಪ್ಪ. ನಾನು ಮನಿ ಬಿಟ್ಟು ಹೊಂಟು ಬಿಟ್ಟನಿ, ಏನ್ ಅತ್ತಾಗ ಹೋಗ್ಬಿಡುಂಗಿಲ್ಲ, ಬರ್ಕೋತಾ ಹೋಗ್ಕೋತಾ ಇರ್ತಾನಿ. ಯಾಕಂದ್ರೆ ನಾನ್ ಮದುವೆ ಆಗಿ ಬಂದಿರೋ ಮನಿ ನೋಡಿದು ನಂಗೂ ನೆನಪಕ್ಕೇತಿ ಇಲ್ಲಿದು, ಅದಕ್ಕ ಅವಾಗ ಬಂದ್ ಹೋಗ್ತೇನಿ. ಆದ್ರೆ ನಿಮ್ ಮನೆಗೆ ಒಂದು ಗ್ಲಾಸ್ ನೀರು ಕುಡಿಯಂಗಿಲ್ಲಪ್ಪ, ನೀರು ಕುಡಿಯಂಗಿಲ್ಲ, ಒಂದ್ ಕಪ್ ಚಾನು ಕುಡಿಯಂಗಿಲ್ಲ. ಬೇಕಂದ್ರೆ ನೋಡು, ನೀನು ಬರ್ದಿಟ್ಕ ನನ್ನ ಮಾತು.
ಇವ ಯಾಕವ ಹಂಗಂತಿ ಎದಕ್ ಹಂಗ್ ಮಾತಾಡ್ತಿ? ನೀನ್ ಎಂತಿ ಏನಂದ್ಲು ಗೊತ್ತನ? ನನ್ನ ಮಗ ಅವಿನಾಶ ಅಂದಿದ್ದಕ್ಕ ಅವ ನಿಮ್ ಮಗ ಅಲ್ಲ ಸೌತಿ ಮಗ ಅಂತ ಹೇಳ್ತಿರಲ್ಲ. ಎಷ್ಟಾದ್ರೂ ನೀವು ಮಲ್ತಾಯಿ ಇರೋ ಹಂಗ ಇರ್ರಿ. ನಿಮ್ ಮಗ ಮನಿ ಬೇರೆ ಮಾಡ್ಯಾನಲ್ಲ, ನೀವ್ ಯಾಕೆ ಇಲ್ಲದಿರಿ? ಮನಿ ಬಿಟ್ಟು ತೊಲಗ್ರಿ ಅನ್ನ ಕುಂತಾಳ. ಇಷ್ಟೆಲ್ಲ ಅನಸ್ಕೊಂಡು ಈ ಮನೆಗೆ ನಾ ಇರ್ಬೇಕೇನ್ಲ ಅವಿನಾಶ? ಇರ್ಬೇಕೇನಪ್ಪ? ನೀವು ಚಂದಾಗಿರಪ್ಪ. ಏನು ಈಗ ನಿಂದು ಫೇಮಿಲಿ ಆಗ ಕುಂತತ್ತಲ್ಲ, ಹೊಟ್ಟೆ ಕೂಸ್ ಬರಕ್ ಕುಂತತಿ. ಮತ್ತೇನೈತಿ, ನಾನು ಮಾಡಿದ್ದೆಲ್ಲ ಒಳಗ ಹುಂಚೆ ಹಿಂಡ್ದಂಗ ಆತಗರಪ್ಪ. ನೀವು ಖುಷಿಯಾಗಿ ಚಂದಾಗಿರ್ರಿ. ನಾನು ಮನಿ ಬಿಟ್ಟು ಹೋಗ್ತೇನಿ. ಅವಾಗ ನಿಮ್ಮೆಲ್ಲರಿಗೂ ಹಾಲು ಕುಡ್ದಷ್ಟು ಸಂತೋಷಾರ ಆಕ್ಕೇತಲ್ಲ. ಬರ್ಲಾ? ಹೌದಾ ಸುಚಿತ್ರ, ಹಂಗಂದ್ಯಾ? ಅವಿ ಅವ್ರ ಎಂತ ಕೆಲಸ ಮಾಡ್ಯಾರ ಗೊತ್ತ ನಿನ್ಗ? ಇವತ್ತು ಬೆಳಿಗ್ಗೆನ ಜಗಳ ಹಚ್ಚಕ್ ನಿಂತ ಬಿಟ್ಲ. ಗಂಡ ಮನಿಗ್ ಬಂದ್ರೆ ಸಾಕು, ಇದ್ದು ಬದಿದೆಲ್ಲ ಅವನ ಮುಂದೆ ಹೊದ್ರ ಬಿಡುದು, ಜಗಳ ಹಚ್ಚಿಟ್ಟು ಬಿಡುದು, ಜಗಳ ಹಚ್ಚಿ ತಮಾಷೆ ನೋಡ್ಬಿಡುದು, ತಾಯಿ ಮಗ ಬ್ಯಾರೆ ಮಾಡಿ ಬಿಡುದು. ಇದಾಯ್ತು ನೋಡಿ ನಿನ್ ತಲೆಯಾಗ. ಮತ್ತೇನೇನೋ ತುಂಬಿಲ್ಲ ನಿನ್ ತಲೆಯಾಗ ಆ ದೇವ್ರು. ನಂಗೆ ನೋಡಪ್ಪ, ಇಲ್ಲೆಲ್ಲ ಜಗಳ ಮಾಡ್ಕೋತ ಮಾತು ಹಚ್ಕೊಂಡು ನಿಂದ್ರಕ್ ಆಗೋದಿಲ್ಲ. ನಾನು ವೀರೇಶನ್ ಮನೆಗೆ ಹೊಂಟೆ ಅಷ್ಟ. ಅವಾಗ ಬರ್ಕೋತಾ ಹೋಗ್ಕೋತಾ ಇರ್ತೀನಿ. ಏಟಾದ್ರೂ ನೀನು ನನ್ನ ಮಗನ ಅಲ್ಲ, ನೀ ಇದ್ದಾಗ ಬರ್ತೀನಪ್ಪ. ನೀ ಇಲ್ದೊತ್ನಾಗ ಬರಂಗಿಲ್ಲ. ಯವ್ವ ಹಂಗೆಲ್ಲ ಇಲ್ಲವೇ, ಇಲ್ಲೇ ಇರು. ಯಾಕೆ ಹೊಕ್ಕಿ ನೀನು? ಅವಿನಾಶ, ನಿಂಗೆ ಗೊತ್ತಾಗೋದಿಲ್ಲ. ನೀ ಸುಮ್ನಿರಪ್ಪ. ಹೊಕ್ಕಿನಿ ಅಂತ ಕುಣ್ಯ ಕುಂತಾಳ. ಹೋಗ್ಲಿ, ಹೋದ್ರಲ್ಲ ಅವ್ರು ಹೆಂಗ್ ನೋಡ್ಕೊಂತಾರ ಅಂತ ಗೊತ್ತಾಗೋದು. ಇಲ್ಲೇ ಕುಂತ ಹಾರಾಡಿದ್ರಲ್ಲ. ನೋಡ್, ನಾನು ಯಾವಾಗ ಹೊಕ್ಕಿನಿ ಅಂತಾನೆ ಕಾಯ್ಕೊಂಡು ಕುಂತಾರ ಇವರು. ಬರ್ತೀನಪ್ಪ ಅವಿನಾಶ. ಮನಿ ಬಿಟ್ಟು ಹೊಂಟೇನ್ ನೋಡು. ನೀವು ಸಂದಾಗಿರ್ರಿ, ಖುಷಿಯಾಗಿರ್ರಿ. ಅವ ನಿಂತ್ಕೊರವ. ಅಯ್ಯೋ ದೇವ್ರಿ, ಏನ್ ಜಗಳ, ದಿನ ಎದ್ರ ಜಗಳ. ಸುಚಿ ಏನಿದು? ಅಭಿ, ನಿಂಗ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ. ನಿಮ್ಮ ಅವನ್ ಪರವಾಗಿ ಮಾತಾಡ್ಬೇಡ. ನಾ ಈಗ ಹೇಳೇನ್ ನೋಡು. ಅವ್ರು ಹೊಕ್ಕಿನಿ ಅಂದಾರಲ್ಲ, ಹೋಗ್ಲಿ, ನೀ ಸುಮ್ನಿದ್ ಬಿಡು. ಅವಿನಾಶ, ನಿಮ್ಮವ್ವ ಎಂತ ಕೆಲಸ ಮಾಡ್ಯಾಳ ಗೊತ್ತನು? ಇಷ್ಟೆಲ್ಲ ಮಾಡ್ಯಾಳ. ಅದಕ್ಕ ಸುಚಿತ್ರ ಇರಂಗಿದ್ರ ನಟಿಗಿರಿ, ಇಲ್ಲಂದ್ರ ಅಲ್ಲೇ ಇದ್ ಬಿಡ್ರಿ ಅಂದಾಳ. ಅದಕ್ಕ ಶಟ್ಕೊಂಡು ಹೋಗ್ಯಾಳ. ಆ ಸಣ್ಣ ಸೊಸಿ ಎಷ್ಟು ಮಾಡಿ ಹಾಕ್ತಾಳಂತ ನಾವು ನೋಡುನು. ಸ್ವಲ್ಪ ನೀನ ಸುಮ್ನಿರು. ಸುಚಿತ್ರಾಗ ಏನು ಅನ್ನಕ್ ಹೋಗ್ಬೇಡ. ಸುಚಿತ್ರ ಏನ ಮಾಡಿದ್ರು ಬರಬರಿ ಇರ್ತತಿ. ಇನ್ನ ನಿನಗಷ್ಟು ತಿಳುವಳಿಕಿಲ್ಲ, ಅಷ್ಟು ಸುಚಿತ್ರಾಗೈತಿ ತಿಳುವಳಿಕೆ. ಈ ಅವನು ಯಾಕೆ ಹಂಗ್ ಮಾಡ್ತಾಳ ಏನ? ತಗೋರಪ್ಪ, ಅಲ್ಲೇ ಇರ್ಲಿ ಅವ್ವ. ಯಾವಾಗ ಬರ್ತಾಳ ಬರ್ಲಿ, ಅಷ್ಟೇ ಹೇಳಿ ಸುಮ್ನಿರು. ಹೋಗ್, ಸುಚಿತ್ರಾಗ ಸಮಾಧಾನ ಮಾಡು. ಸಿಟ್ಟು ಮಾಡ್ಕೊಂಡಾಳ. ಹೂನಪ್ಪ. ಸುಮಿತ್ರಿ, ಮನಿ ಬಿಟ್ಟು ಹೋದಿಲ್ಲ? ಹೋಗು, ಮಾರಿ ಹಬ್ಬನ ಐತಿ ನಿನಗ. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಭಾಗ್ಯ, ನಾಷ್ಟಾ ಕೊಡು. ಮಾವ, ನಂಗ ಕೇಳಬೇಕಿಲ್ಲ ಲೀಲಾ ನಾಷ್ಟಾ ಕೊಡು ಅಂತ. ಭಾಗ್ಯ ಇದಕ್ಕ ಪಾಪ ಆಕಿ ಕೆಲಸ ಇರ್ತಾವು. ಹೌದಾ, ಆತ. ಅಂದ್ರ ನೀನು ಯಾವಾಗ್ಲೂ ಮಾವ ನಾ ಬಿಸಿ ಅದೀನಿ, ನಾ ಆಮೇಲೆ ಮಾಡ್ಕೊಡ್ತೀನಿ ಹಂಗ ನಿಂತಿರ್ತೀಯಲ್ಲ, ಹಂಗಾಗಿ ಭಾಗ್ಯ ಕೇಳಿದ್ದು. ಕೊಡು. ಮಾವ, ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ, ಮನ್ಯಾಗ ಇರ್ತೀನಿ. ಹಂಗಾಗಿ ನೀ ಏನ್ ಕೇಳಿದ್ರು ನಾನು ಕೊಡ್ತೀನಿ. ನಿಂಗೇನ್ ಬೇಕಲ್ಲ ಎಲ್ಲ ನಂಗ ಕೇಳು, ನಾನು ಕೊಡ್ತೀನಿ. ಆತ. ಏನ್ ಕೊಡ್ಲಿ? ಇನ್ನೂ ಒಂದ್ 2 ದೋಸೆ ಕೊಡು. ದೋಸೆನಾ? ತಗೋ. ಲೀಲಾ, ಏನ್ ಭಾಗ್ಯ? ಅಲ್ಲ, ನಾನ ಕೊಡ್ತೀನಲ್ಲ ಮಾವಂಗ್ ನಾಷ್ಟಾನ, ನೀ ಯಾಕೆ ಕೊಟ್ಟಿ? ಯಾಕಂದ್ರ ನಾ ಕೊಡ್ಬಾರ್ದನ? ಹಂಗ ಕೊಟ್ಟೆ. ಏನಾತ್ ಬಿಡು, ನಾ ಕೊಟ್ರೇನ ನೀ ಕೊಟ್ರೇನ? ಹೌದಾ, ಸರಿ ಮಾವ. ಇವತ್ತು ಬುತ್ತಿ ನಾನು ತಗೊಂಡ್ಬರ್ತೀನಿ ಹೊಲಕ್ಕ. ಮಾವ, ನಾನು ಇನ್ನೇನ ಹೇಳೇನಿ, ನಾ ಹೋಳ್ಗಿ ಊಟ ಮಾಡ್ಕೊಂಡು ಬರಾಕಿ ಅಂತ. ಇವತ್ತು ನಾನು ಹೋಳ್ಗಿ ಊಟ ಮಾಡ್ಕೊಂಡು ನಿನ್ ಸಂಬಂಧ ಹೊಲಕ್ಕ ಬುತ್ತಿ ತಗೊಂಡು ಬರ್ತೀನಿ. ಬ್ಯಾಡ ಅನ್ಬೇಡ. ಆತ, ತಗೊಂಬಾ. ಭಾಗ್ಯ ಲೀಲಾ ತರ್ತಾಳಂತ ಬಿಡು. ಆತ. ಯಾವಾಗ ನೋಡಿದ್ರು ಆಕಿ ಹೇಳ್ದಂಗ ಕೇಳ್ತೀನಿ ನೀನು. ಹೋಗ್ಲಿ, ಇವತ್ತು ಪ್ಯಾಟಿಗೆ ಕರ್ಕೊಂಡು ಹೋಗ್ ಮಾವ. ನಂಗೆ ಗೋಬಿ ಅದು ಎಂತದ ಮೋಮೋಸು ಸಮೋಸ ಅವೆಲ್ಲ ತಿನ್ನಂಗಾಗೈತಿ. ಮಾವ, ನಂಗೆ ಕರ್ಕೊಂಡು ಹೋಗು, ನಾ ತಿನ್ಬೇಕು. ಭಾಗ್ಯ, ಅವೆಲ್ಲ ತಿನ್ಬಾರ್ದು. ಇಲ್ಲಿ ಮನೆ ಹತ್ರ ಪಾನಿಪುರಿ ಮಾರೋನ್ ಬರ್ತಾ ನೋಡು, ಅವನ ಹತ್ರ ಪಾನಿಪುರಿ ತಿನ್ನು. ಅದನ್ ಬಿಟ್ಟು ಪ್ಯಾಟಿಗೆ ಹೋಗಿ ಗೋಬಿ ಸಮೋಸ ಮೋಮೋಸು ತಿಂದ್ರ ಅವೆಲ್ಲ ಅನ್ಹೈಜೆನಿಕ್. ಅವೆಲ್ಲ ತಿನ್ನಬಾರ್ದು, ಆರೋಗ್ಯ ಕೆಟ್ಟು ಹೋಗ್ಬಿಡ್ತತಿ. ಬೇಡ, ನೀನೇನ್ ಪ್ಯಾಟಿಗೆ ಹೋಗುದು ಬೇಡ. ಲೀಲಾ, ಮನೆ ಹತ್ರ ಬರ್ತಾನಲ್ಲವ ಪಾನಿಪುರಿ ಮಾರೋನು, ಅವನ ಹತ್ರ ನೀನ್ ಪಾನಿಪುರಿ ತಿನ್ನು. ನಿನಗ್ ಬ್ಯಾಡ ನಂಗಿಲ್ಲ. ಆದ್ರ ನಾನು ಮಾವ ಸೇರಿ ಬೈಕ್ ಮೇಲೆ ಪಾನಿಪುರಿ ಗೋಬಿ ಮೋಮೋಸ್ ತಿನ್ನಕ ಪ್ಯಾಟಿಗೆ ಹೋಗ್ತೇವಿ. ಹೌದಿಲ್ಲ ಮಾವ? ಆತ, ಕರ್ಕೊಂಡು ಹೋಗ್ತೇನೆ ತಗೋ. ಇವತ್ತು ಸಾಯಂಕಾಲ 6 ಗಂಟೆಗೆ ಬಂದ್ಬಿಡ್ತಾನಿ. ರೆಡಿ ಆಗಿ ಕುಂತಿರು. ಬೈಕ್ ಇಲ್ಲೇ ಸರ್ವಿಸ್ ಕೊಟ್ಟಾನಿ, ಅದನ್ನು ತಗೊಂಡ್ಬರ್ತಾನಿ. ಇಬ್ರು ಗಾಡಿ ತಗೊಂಡು ಹೋಗುನಂತ. ನನ್ನ ಮುದ್ದು ಮಾವ, ನಾ ಏನ್ ಕೇಳಿದ್ರು ಇಲ್ಲ ಅನ್ನಂಗಿಲ್ಲ. ಮಾವ, ಸುಮ್ನೆ ಅಲ್ಲಿ ಮಠ ಎದಕ್ ಹೋಗುದು? ಮನ್ಯಾಗ ಫೋನ್ಯಾಗ ನೋಡಿ ಮಾಡ್ಕೊಡ್ತಿದ್ನಲ್ಲ, ನೀನ ಮಾಡ್ಕೊಂತೀನೋ. ಮನ್ಯಾಗ ರುಚಿ ಹತ್ತುದಿಲ್ಲ, ಹೊರಗಿನ ತಿಂದ್ರನ ರುಚಿ ಹತ್ತುದು. ಹೌದೌದು, ಮನ್ಯಾಗ ವಾಗತ್ಯವಾಗಿ ಮಾಡ್ತಾರ ಅನ್ನೋದು ಖರೆ. ಆದ್ರ ಮನ್ಯಾಗಿನ್ಕಿಂತ ಹೊರಗಿಂದ ರುಚಿ. ಎಕ್ಸಾಕ್ಟ್ಲಿ ರೈಟ್ ಮಾವ. ಆತಾತ್ ಲೀಲಾ, ನೀನ್ ಹೋಗಿ ಇನ್ನೂ ಒಂದ್ 2 ದೋಸೆ ಹಾಕೊಂಬ ಹೋಗು. ಸರಿ ಮಾವ. ಹಂಗ ನಂಗೊಂದು ಡ್ರೆಸ್ ಕೊಡ್ಸು. ನಾನು ಲೀಲಾ ನಂಗ ಡ್ರೆಸ್ ಹಾಕೊಂತೀನಿ. ನಂಗೆ ಸೀರೆ ಉಟ್ಟು ಬ್ಯಾಸ್ರ. ನಮ್ದರ ತೀರಾ ಹಳ್ಳಿ. ನಂಗೂ ಡ್ರೆಸ್ ಹಾಕೋಬೇಕಂತ ಇಷ್ಟ. ನಂಗೆ ಹಂಗ ಪ್ಯಾಟಿ ಒಳಗೆ ಶಾಪಿಂಗ್ ಮಾಡ್ಸು. ನಾ ಡ್ರೆಸ್ ತಗೊಂತೀನಿ, ಅದು ನೇಲ್ ಪೇಂಟ್ ತಗೊಂತೀನಿ. ಹಂಗ ಒಂದು ಸೇಂಟಿನ ಬಾಟ್ಲಿನೂ ತಗೋ. ಎಲ್ಲ ಹುಡುಗಿಯರು ಹಾಕೊಂತಾರ ನೋಡು.
ಮಾವ ಅದೆಲ್ಲ ನಿಂಗೆ ಹೆಂಗ್ ಗೊತ್ತು? ಅಂದ್ರ ಮೊನ್ನೆ ಪ್ಯಾಟಿಗೆ ಹೋಗಿದ್ನಲ್ಲ, ಅಲ್ಲಿ ಹೆಣ್ಮಕ್ಳು ತಗೊಳಕ್ ಕುಂತಿದ್ರು, ಹಂಗಂತ ನಂಗೆ ಗೊತ್ತು. ಅವ್ರು ಮಾತಾಡಕ್ ಕುಂತಿದ್ರು, ಅದನ್ನ ಕೇಳಿಸ್ಕೊಂಡು ಹೇಳಕ್ ಕುಂತ ನೀ ಭಾಗ್ಯ ಹಂಗ ಬರ್ತಾ ಲೀಲಾಗೂ ಒಂದ್ ತಗೊಂಡ್ಬಿಡು. ಮಾವ ನೀ ಎಷ್ಟು ಕೆಟ್ಟದಿ ನೋಡು, ಆಕಿಗಷ್ಟ ಕರ್ಕೊಂಡು ಹೋಗ್ತೀನೋ, ನಂಗೂ ಕರ್ಕೊಂಡು ಹೋಗಲ್ಲ, ನಾನು ಬರ್ತೀನಿ. ಏ ಬ್ಯಾಡ. ಯಾಕ? ಅಲ್ಲ ನಾನು ಮಾವ ಹೋಗ್ ಬರ್ತೀವಿ, ನೀ ಬಂದ್ರ ಸರಿ ಅನ್ಸಂಗಿಲ್ಲ ಅದು. ಇಲ್ಲ ನಾನು ಬರಾಕೆ ಮಾವ, ನಾನು ಬರ್ತೀನಿ. ಮಾವ ಬ್ಯಾಡ, 3 ಜನ ಹೋದ್ರ ಪೊಲೀಸ್ನವ್ರು ಹಿಡಿತಾರ, ಮತ್ತ ಫೈನ್ ಕಟ್ಟಬೇಕಾಕೇತಿ. ಮಾವ ಆ ಪೊಲೀಸ್ನವ್ರು ಎಲ್ಲಿ ಇರಂಗಿಲ್ಲಲ್ಲ ಅಲ್ಲಿಂದನ ನೀ ಗಾಡಿ ಓಡಿಸು, ನಾನ್ ಮಾತ್ರ ಬರ್ತೀನಿ. ಹಂಗಂದ್ರ ನೀ ಆಟೋದಾಗ ಬಾ, ನೀನ ಬಾ ಅಲ್ಲ ಆಟೋದಾಗ, ನಾನ್ ಬೈಕ್ ಮೇಲೆ ಹೋಗ್ತೀನಿ ಮಾಮನಿಂದ. ಅಯ್ಯೋ ಯಾಕೆ ಜಗಳ ಆಡ್ತೀರಿ? ಸಾಯಂಕಾಲ ಯಾರ ಟ್ರಾಫಿಕ್ ಪೊಲೀಸ್ನವರು ಇರಂಗಿಲ್ಲ, ಯಾರು ಇರಂಗಿಲ್ಲ. ಇದೇನ್ ಅಂತ ದೊಡ್ಡ ಸಿಟಿ ಅಲ್ಲ, 3 ಸೇರಿ ಗಾಡಿ ಒಳಗೆ ಹೋಗುನ್ ತಗೋ. ಹಾ ಅಷ್ಟು ಮಾಡ ಮಾವ. ತಡಿ ಇನ್ನೊಂದ್ 2 ದೋಸೆ ಹಾಕೊಂಡ್ ಬರ್ತಾನೆ. ಈ ಭಾಗ್ಯ ಒಂದು ನಮ್ಮ ಮಾವನ ಹಿಂದ ಹಚ್ಚಿ ಬಿಟ್ಟಾಳ ಮಾವ 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 ಅಂತ. ಛೇ ಏನ್ ಮಾಡ್ಲಿ? ಹೆಂಗಾರ ಮಾಡಿ ಈ ಭಾಗ್ಯ ನಾನು ಇನ್ನೂರಿಗೆ ಹೋಗು, ನಾನು ಮಾವನ ಜೋಡಿನ ಇರ್ತೀನಿ ಅಂತ ಹೇಳ್ಬಿಡ್ಬೇಕು. ಹೌದು, ಹೆಂಗಾರ ಮಾಡಿ ಈಕೆ ನಮ್ಮ ಮನೆಯಿಂದ ಓಡಿಸ್ಬೇಕು ಇವತ್ತು, ಇಲ್ಲಂದ್ರೆ ಈಕೆ ನಮ್ಮ ಮಾವನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳ. ಇವತ್ತು ಪ್ಯಾಟಿ, ನಾಳೆ ಸಿನಿಮಾ, ಇನ್ನೊಂದಿನ ಇನ್ನೂ ಒಂದು. ಅಯ್ಯೋ ನಾವಲ್ಲೇವಾ, ನಾನು ಮಾತ್ರ ಸತ್ರು ನಮ್ಮ ಶಿವ ಮಾವನ ಬಿಟ್ಟು ಕೊಡಂಗಿಲ್ಲ. ಮಾವ ದೋಸೆ ಹೆಂಗಾಗ್ಯಾವು? ಏ ಸೂಪರ್. ನಾನ ಮಾಡಿದ್ದು. ಹೌದಾ ಮಾವ, ಅಷ್ಟು ರುಚಿಯಾಗೈತಿ. ಒಂದ್ ತುತ್ತು ತಿನ್ನಸು ನೋಡ್ತೀನಿ. ಏಯ್ ಭಾಗ್ಯ, ಏನ್ ಲೀಲಾ ಹಂಗೆಲ್ಲ ತಿನ್ನಬಾರ್ದು, ಮಾವಂಗ್ ಹೊಟ್ಟೆ ತುಂಬಂಗಿಲ್ಲ. ಬಾ ನಿಂಗ್ ಬ್ಯಾರೆ ದೋಸೆ ಮಾಡ್ಕೊಡ್ತಾನೆ, ನೀ ಒಳಗ್ ಬಾ. ಒಂದ್ ತುತ್ತು ತಿಂದ್ರೆ ಏನಾಕೈತಿ? ಮಾವನ್ ಕೈ ರುಚಿ ನೋಡಿದ್ರಾತ. ಮಾವನ್ ಕೈ ತುತ್ತು ನಾನ್ ಯಾವಾಗ ತಿನ್ಬೇಕು? ತಡಿ ಸ್ವಲ್ಪ, ಎಲ್ಲದಕ್ಕೂ ಅಡ್ಡ ಬರ್ಬೇಡ. ಭಾಗ್ಯ ಒಳಗ್ ಹಾಕೊಂಡ್ ತಿನ್ನೋಗ, ನಾನೇನ್ ತಿನ್ಸಂಗಿಲ್ಲ. ಅದು ನನ್ನ ಮಾವ ಅಂದ್ರ, ನಮ್ಮ ಮಾವ ಹಂಗೆಲ್ಲ ಯಾರ್ಯಾರಿಗೂ ಕೈ ತುತ್ತು ಕೊಡಂಗಿಲ್ಲ. ಹೌದಿಲ್ಲ ಮಾವ? ಹೌದು. ಹೋಗ್ ಭಾಗ್ಯ, ಇಬ್ರು ಕುಂತ್ ನಾಷ್ಟ ಮಾಡ್ರಿ, ಮೊದಲು ನಂಗೆ 1-2 ದೋಸೆ ಮಾಡ್ಕೊಡ್ರಿ. ಆತ ಮಾವ, ಈಗ ಹೋಗಿ ಹಿಂಗ್ ತಗೊಂಡ್ಬರ್ತೀನಿ. ಆದ್ರೂ ನನ್ನ ಮಾವ ನಂಗೆ ಬಿಟ್ಕೊಡಂಗಿಲ್ಲ.